ಎಲ್ಲ ಹೇಳೇ ಆಗ್ತದೆ ಮತ್ತೆ ನಮ್ಮ ಕರಿಯೋದು. ನಾವೆಲ್ಲೆಲ್ಲೂ ಪ್ಲ್ಯಾನ್ ಮಾಡಿರ್ತೀವ, ಇದು ಮಾತಾಡ್ಬೇಕು ಅದು ಮಾತಾಡಬೇಕು, ಅರ್ಧ ನರ್ವಸಲ್ಲಿ ಹೋಗಿಬಿಡ್ತದೆ, ಇನ್ನೊಂದು ಅರ್ಧ ಇವರೆಲ್ಲ ಮಾತಾಡಿರ್ತಾರೆ. ಓಕೆ, ಸೊ ಅದೇ ಸ್ಕ್ಯಾಮ್ 1770 ಈ ಸಿನಿಮಾದಲ್ಲಿ ಎಷ್ಟು ಮೆಸೇಜ್ ಇದೆಯೋ ಅಷ್ಟೇ ಎಂಟರ್ಟೈನಿಂಗು ಆಗಿದೆ. ಸೊ ಯಾರು ಮರಿಬೇಡಿ, ಸಿನಿಮಾ ಹತ್ತದಾಗ ಎಂಟರ್ಟೈನಿಂಗು ಇದೆ. ಸೊ ಕಂಪ್ಲೀಟ್ ಎಂಟರ್ಟೈನಿಂಗು ಎಲ್ಲ ಮೂಡಿದಂಥ ಒಂದು ಸಿನಿಮಾ. ಹಾಗೆ ಈ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ತುಂಬ ಅಂದರೆ ಖುಷಿಯಿಂದ ಮಾಡಿದ್ದೇವೆ ನಾವು, ಶೂಟಿಂಗ್ ಸೆಟ್ಟಲ್ಲಿ ಆಗಿರಲಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸಾರಿಗೂ ವಿಕಾಸ್ ಅಣ್ಣನಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅವರು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದರೆ ಇವರಿಬ್ಬರು ನನಗೆ ತುಂಬ ಕಾದಿದ್ದಾರೆ. ನಾನು ಕಾಂತಾರ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ, ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ಕಾಲ್ ಮಾಡ್ತಾಯಿದ್ರು, ನನ್ನ ಕಾಲ್ ಸಿಗ್ತಾ ಇರಲಿಲ್ಲ. ಪಾಪ ವೆಯ್ಟ್ ಮಾಡಿ ಅದಾದಮೇಲೆ ಯಾರೋ ನನಗೆ ಅಲ್ಲಿ ಸೆಟ್ಟಲ್ಲೆಲ್ಲ ಬಂದವರೆಲ್ಲ ಹೇಳ್ಕೊಂಡು ಫೋನ್ ಎತ್ತಿಲ್ಲ ಅಂತ ನೀವು ಅಂತ. ಸೊ ಅಲ್ಲಿಂದ ಫೋನ್ ಎತ್ತಿ ಮಾತಾಡಿ ನಿಮಗೆ ಕಾಯ್ತಾಯಿದ್ವಿ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಒಳ್ಳೆ ಒಂದು ಮೂಮೆಂಟ್. ತುಂಬ ಫ್ರೆಂಡ್ಸು ಸಿಕ್ಕಿದ್ದಾರೆ ನನಗೆ, ಧನುಷ್, ಹಾಗೆ ನಿಶ್ಚಿತ, ವೈಷ್ಣವಿ, ಹಾಗೆ ತುಂಬ ಜನ ಇದ್ದಾರೆ. ಇನ್ನು ಅಯ್ಯೋ ಮೆಚೂರ್ ಆಗಿ ಅದು ಯಾವ ತೂಕ ಮಾಡ್ತಿದ್ರೆ ಗೊತ್ತಿಲ್ಲ ನನಗೆ, ಮೆಚೂರ್ ಆಗಲಿಲ್ಲ. ಓಕೆ, ಹಾಗೆ ಇದ್ದೇನೆ. ಮೀಸೆ ನೋಡ್ಬಿಟ್ಟು ಹೇಳಿದ್ರ ಅದೇ. ಸೊ ಈ ಪಾತ್ರದಲ್ಲಿ ಹೇಗೆಂದರೆ ಅಲ್ಲಿ ಏನೋ ದಡ್ಡಾಗಿ ಸುಮ್ಮನೆ ಹೋಗ್ತಿದ್ನೋ, ಇಲ್ಲೇನೋ ಮಾತಾಡ್ತಿದ್ದೆ ನಾನು. ಸೊ ಆ ಒಂದು ವ್ಯತ್ಯಾಸ ಇದೆ. ಹಾಗೆ ತುಂಬ ಚುರುಕಾಗಿ ಎಲ್ಲರ ಹತ್ರ ಮಾತಾಡ್ತಾ, ನಾನು ನಿಜ ಲೈಫಲ್ಲಿ ಆಗಿಲ್ಲ. ಸೊ ನಾನು ಆಪೋಸಿಟ್ಟಾಗಿ ನಾನು ಮಾಡ್ತಾಯಿದ್ದೇನೆ. ಸೊ ಅದು ಒಳ್ಳೆ ಮೂಡಿ ಬಂದಿದೆ, ನನಗೆ ತುಂಬ ಖುಷಿ ಆಯಿತು ಆ ಪಾತ್ರ. ವರ್ಕ್ಶಾಪ್ ಮಾಡ್ತಾ ಇರಬೇಕಾದ್ರೂ ಸೀರಿಯಸ್ ಹೇಳ್ತೇನೆ, ಡೈರೆಕ್ಟರ್ ಸರ್ ರಾತ್ರಿ ಬಂದು ಶೂಟಿಂಗ್ ಮುಗಿಸಿ ನೈಟ್ ಬಂದು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಯಾಕಂದರೆ ಬೆಂಗಳೂರು ಸ್ಲ್ಯಾಂಗ್ ಆಗಬೇಕಿತ್ತು. ನನಗೆ ಬೆಂಗಳೂರು ಸ್ಲ್ಯಾಂಗ್ ಬರ್ತಾ ಇರಲಿಲ್ಲ, ಲಿಟಲ್ ಬಿಟ್ ಮಿಕ್ಸ್ ಮಂಗಳೂರು, ಈಗಲೂ ಗೊತ್ತಾಗ್ತಿರ್ಬೋದು ಕೆಲವರಿಗೆ. ಸೊ ಹಾಗೆ ಆ ಥರ ಒಂದು ಕ್ಯಾರೆಕ್ಟರ್ ಚುರುಕಾಗಿರುವಂಥ ರಂಜನ್. ಡಬ್ಬಿಂಗ್ ನಾನೇ ಮಾಡಿದೆ, ತುಂಬ ಕಷ್ಟಪಟ್ಟು ಮಾಡಿದೆ. ತುಂಬ ದಿನ ತಗೊಳ್ತು ಡಬ್ಬಿಂಗಿಗೆ. ಇಲ್ಲ, ಬೆಂಗಳೂರು ಸ್ಲ್ಯಾಂಗ್ ಮಾಡ್ತಾಯಿದ್ದೆ ನಾನು. ಸೊ ಬೆಂಗಳೂರು ಸ್ಲ್ಯಾಂಗಲ್ಲಿ ತುಂಬ ದಿನ ತಗೊಳ್ತು ನನಗೆ ಅದು ಮಾಡಲಿಕ್ಕೆ, ಅದು ಬರಲಿಕ್ಕೆ. ಸೊ ತುಂಬ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸರು, ಈ ಥರ ಕೂಲಾಗಿ ಮಾಡು ಅಂತ. ಸೊ ಮ್ಯೂಸಿಕ್ ಡೈರೆಕ್ಟ್ರು, ಸಾರಿ ಡಬ್ಬಿಂಗ್ ಮಾಸ್ಟ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಅಯ್ಯೋ ಸಣ್ಣ ಪುಣ್ಣ ಮಿಸ್ಟೇಕ್ ಆಗುತ್ತೆ, ಸಾರಿ. ಸೊ ಆ ಥರ. ಸೊ ಎಲ್ಲರೂ ನೋಡಿ, ಸಿನಿಮಾ ಏಪ್ರಿಲ್ 12ಕ್ಕೆ ರಿಲೀಸ್ ಆಗ್ತಾಯಿದೆ. ನಿಮ್ಮ ಎಲ್ಲರ ಆಶೀರ್ವಾದ ಸದಾ ಬೇಕು. ಸರ್ಕಾರಿಯಲ್ಲಿ ನೀವು ದಡ್ಡ ಪ್ರವೀಣನನ್ನು ಹೇಗೆ ಗೆಲ್ಲಿಸಿದಿರೋ, ಇಲ್ಲಿ ನಮ್ಮ ಸ್ಕ್ಯಾಮ್ ಹುಡುಗನನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಹೌದು ಸರ್, ಜಾಣ ಪ್ರವೀಣ ಇದ್ದೇನೆ ಇಲ್ಲಿ.